ಹಾಯ್ ಹಲೋ ವೆಲ್ಕಮ್ ಟು ಯಶು ನಳಪಾಕ. ನಾವಿವತ್ತು ಕಾಲಿಫ್ಲವರ್ ಹೂಕೋಸಿನಲ್ಲಿ ಕಬಾಬ್ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ. ವೆಜಿಟೇರಿಯನ್ಸ್ ಎಲ್ಲ ಕಬಾಬ್ನ ವೆಜ್ ಎಲ್ಲ ತಿಂದೇ ಇರೋರು ಕಬಾಬ್ ತಿನ್ನಬೇಕು ಅಂತ ಅಂದರೆ ಹೂಕೋಸನ್ನ ತೊಗೊಂಡು ಕಬಾಬ್ನ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಹೂಕೋಸನ್ನ ತೊಗೊಂಡಿದ್ದೀನಿ. ಆ ಹೂಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಹೂಕೋಸಲ್ಲಿ ತುಂಬ ಹುಳಗಳಿರುತ್ತೆ. ತುಂಬ ಹುಷಾರಾಗಿ ನೋಡಿಕೊಂಡು ಸೋಸ್ಕೊಂಡು ಕಟ್ ಮಾಡ್ಕೊಬೇಕು. ಇವಾಗ ಕಟ್ ಮಾಡಿದ್ದಾಗಿದೆ ನೋಡಿ, ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತೇಳಿ. ಈ ಸೈಜಿಗೆ ತುಂಬ ಸಣ್ಣದಾಗಿ ಕಟ್ ಮಾಡಬಾರ್ದು ನೋಡಿ, ಮೀಡಿಯಮ್ ಸೈಜಿಗೆ ಈ ಥರ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಅಂದರೆ, ಮಾಮೂಲಿ ನಾರ್ಮಲ್ ವಾಟರಲ್ಲಿ ಕ್ಲೀನ್ ಮಾಡಬಾರ್ದು. ಇದಕ್ಕೆ ನೀರನ್ನು ಬಿಸಿ ಇಟ್ಟು ಆ ಬಿಸಿ ನೀರೊಳಗಡೆ ಇದನ್ನು ಹಾಕೊಬೇಕಾಗುತ್ತೆ ನೋಡಿ. ಇವಾಗ ನೀರು ಬಿಸಿಯಾಗಿದೆ ಅಂದರೆ ಕುದಿಯೋ ನೀರಿಗೆಲ್ಲ, ನೀರು ಬಿಸಿ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಏನು ಹೂಕೋಸನ್ನ ನಾವು ಸೋಸಿ ಎತ್ತಿಟ್ಕೊಂಡಿದ್ದೀವಿ ಆ ಹೂಕೋಸನ್ನ ಹಾಕಬೇಕಾಗುತ್ತೆ ನೋಡಿ. ಇದರೊಳಗಡೆ ನಾನು ಹೂಕೋಸನ್ನ ಹಾಕ್ತಾಯಿದ್ದೀನಿ. ಹೂಕೋಸನ್ನ ಹಾಕಿ ಅದರೊಳಗಡೆ ಸ್ವಲ್ಪ ಹಳದಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ನಾನು ಹಾಕೋತಾ ಇದ್ದೀನಿ. ಏನಕ್ಕಂದರೆ ಇದು ನೀಟಾಗಿ ಕ್ಲೀನ್ ಮಾಡುತ್ತೆ. ಹುಳ ಇದ್ದರೂ ಕೂಡ ಅಕಸ್ಮಾತು ಒಳಗಡೆ ಸೇರಿಕೊಂಡಿದ್ರೆ ಈ ಬಿಸಿ ನೀರು ಮತ್ತು ಉಪ್ಪು ಏನು ಅರಿಶಿನ ಹಾಕ್ತೀವಲ್ಲ ಹೊರಗಡೆ ಬಂದುಬಿಡುತ್ತೆ. ಹುಳ ಇದ್ರೂ ತುಂಬ ಹುಳ ಇದು ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ನೋಡಿ. ಇದು ಮುಳುಗೋ ಅಷ್ಟು ನೀರನ್ನ ಹಾಕೊಬೇಕಾಗುತ್ತೆ ನೋಡಿ. ಒಂದು 2 ನಿಮಿಷ ಹೀಗೆ ಬಿಸಿನೀರಲ್ಲಿ ಇರಲಿ ಇದು. ಈಗ ನೀರಿಂದ ಸೋಸಿ ತೆಗೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ. ಯಾವ ಥರ ಎಲ್ಲೋ ಕಲರ್ ಕೂಡ ಹತ್ಕೊಂಡಿದೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು 50 ಗ್ರಾಮಷ್ಟು ಕಬಾಬ್ ಪೌಡ್ರ್ ನಾನು ಹಾಕೋತಾ ಇದ್ದೀನಿ. ಚಿಕನ್ ಕಬಾಬ್ ಪೌಡ್ರೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೇ 2 ಬೌಲಷ್ಟು ಕಾರ್ನ್ಫ್ಲೋರ್ನ ನಾನು ಅದಕ್ಕೇ ಹಾಕೋತಾ ಇದ್ದೀನಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ. ಇಲ್ಲಿ ಮೊಟ್ಟೆಯನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಕಬಾಬಿಗೆ. ಹಾಗೆ ಚಿಟಿಕೆ ಅರಿಶಿನ, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಯಾಕಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಉಪ್ಪು. ಮೊದಲೇ ನಾವು ನೀರಲ್ಲಿ ಕ್ಲೀನ್ ಮಾಡೋಕ್ಕೆ ಅಂತ ಉಪ್ಪು ಹಾಕಿದಾಗ ಅದು ಒಬ್ಸರ್ವ್ ಮಾಡಿರುತ್ತೆ. ಹಾಗಾಗಿ ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಕಬಾಬ್ ಪೌಡರಲ್ಲಿ ಕೂಡ ಉಪ್ಪು ಇರುತ್ತೆ. ಹಾಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ನಾನೊಂದಿಲ್ಲಿ 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಅದರೊಳಗಡೆ ಹಿಂಡ್ಕೋತಾ ಇದ್ದೀನಿ. ಇದಕ್ಕೇ ನೀರು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೋಡಿಕೊಂಡು ಒಂದು ಕನ್ಸಿಸ್ಟೆನ್ಸಿ ಕಬಾಬಿಗೆ ಹೇಗೆ ಬೇಕು ಅದಕ್ಕೆ ಹತ್ಕೊಬೇಕಲ್ಲ. ತುಂಬ ತೆಳುವಾದ್ರೂ ಹತ್ಕೊಳ್ಳಲ್ಲ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇದೆ ಸಾಕು. ತುಂಬ ತೆಳುವಾಗೂ ಮಾಡ್ಕೊಬಾರ್ದು, ತುಂಬ ತಿಕ್ಕಾಗೂ ಮಾಡ್ಕೊಬಾರ್ದು. ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ. ಇದಕ್ಕೇನೆ ಇವಾಗ ಏನು ಎತ್ತಿಟ್ಕೊಂಡಿದ್ದೀವಲ್ಲ ಕ್ಲೀನ್ ಮಾಡಿಕೊಂಡು ಆ ಹೂಕೋಸನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ. ತುಂಬ ಸುಲಭವಾಗಿ ಮಾಡ್ಕೊಬೋದು. ವೆಜ್ ತಿನ್ನಲ್ಲ ಅನ್ನೋರು ಈ ರೀತಿ ಹೂಕೋಸಲ್ಲಿ ಕಬಾಬ್ನ ಮಾಡ್ಕೊಬೋದು. ಇದು ಚೆನ್ನಾಗಿ
ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನು ಮ್ಯಾರಿನೇಟಿಗೋಸ್ಕರ ಒಂದು 2 ಅವರ್ಸು ಫ್ರೀಜರಲ್ಲಿ ಎತ್ತಿಡ್ತೀನಿ. ಡೀಪ್ ಫ್ರೀಝರಲ್ಲಿ ಇಡಬಾರ್ದು, ನಾರ್ಮಲ್ ಫ್ರೀಝರಲ್ಲೇ ಇಡಬೇಕು. ಒಂದು 2 ಅವರ್ಸ್ ನಾನು ಎತ್ತಿಡ್ತಾಯಿದ್ದೀನಿ. ಫ್ರಿಜ್ಜಿಗೆ ಮ್ಯಾರಿನೇಟಿಗೋಸ್ಕರ ಇಟ್ಟಿದ್ದು ಇವಾಗ ಮ್ಯಾರಿನೇಟ್ ಆಗಿದೆ. ಬನ್ನಿ, ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ಹಾಕ್ಬಿಟ್ಟು ಚೆಕ್ ಮಾಡೋಣ ಆಗಿದೆಯಾ, ಎಣ್ಣೆ ಕಾದಿದೆಯಾ ಅಂತ ಹೇಳ್ಬಿಟ್ಟು. ಎಣ್ಣೆ ಬಿಸಿ ಆಗಿದೆ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನ್ ವೆಜ್ ತಿಂದೇ ಇರೋರಿಗೆಲ್ಲ ಒಳ್ಳೆ ರೆಸಿಪಿ ಇದು. ಇದನ್ನು ಎಣ್ಣೆಗೆ ಹಾಕಿದ ತಕ್ಷಣ ನಾವು ಅದನ್ನು ತಿರುಗಿಸೋಕೆ ಹೋಗಬಾರ್ದು. ಒಂದು 3 ರಿಂದ 4 ನಿಮಿಷ ಅದು ಒಂದು ಸೈಡು ಬೇಯಲಿ. ಇವಾಗ ಒಂದು ಸೈಡು ಬೆಂದಿದೆ ಅನಿಸುತ್ತೆ. ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಹಾಕೊಳ್ಳೋಣ. ಎಲ್ಲವನ್ನು ಉಲ್ಟಾ ತಿರುಗಿಸಿ ಇನ್ನೊಂದು 5 ನಿಮಿಷ ಬೇಯಲಿ ಅದು. ಇವಾಗ ಕಾಲಿಫ್ಲವರ್ ಕಬಾಬು, ಹೂಕೋಸಿನ ಕಬಾಬು ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ಕಲರ್ ಕೂಡ ಚಿಕನ್ ಏನು ಅಂತ ಅನ್ನಿಸ್ತಾ ಇದೆ. ಈಗ ಇದನ್ನು ಪಾತ್ರೆಗೆ ಎತ್ಕೊಳ್ಳೋಣ. ನೀವು ಒಮ್ಮೆ ಟ್ರೈ ಮಾಡಿ. ಯಾವ ಥರ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಕೂಡ ಮಾಡಿಕೊಡ್ಬೋದು. ಮನೆಯಲ್ಲೇ ನೀವು ಅಲ್ಲಿ ಇಲ್ಲಿ ಏನೇನೋ ತಂದು ಕೊಡೋಕ್ಕಿಂತ ಮನೆಯಲ್ಲೇ ಫ್ರೆಶ್ ಆಗಿ ಹೂಕೋಸಿನ ಕಬಾಬ್ನ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.